ನಮಸ್ಕಾರ. ಶಿಗ್ಗಾಂವ್ ಮತಕ್ಷೇತ್ರದ ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು. ನಾನು ಶಿರಾಜ್ ಅಹಮದ್ ಕುಡ್ಚಿವಾಲೆ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ. ಆತ್ಮೀಯ ಶಿಗ್ಗಾಂವ್ ಕ್ಷೇತ್ರದ ಬಂಧುಗಳೇ, ನಾನು ಇವತ್ತು ತಮ್ಮ ಮುಂದೆ ಒಂದು ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ. ಈಗ ಶಿಗ್ಗಾಂವ್ ಕ್ಷೇತ್ರದ ಬಾಯ್ ಇಲೆಕ್ಷನ್ ಉಪಚುನಾವಣೆ ಬರ್ತಾ ಇದ್ದು, ತಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಜಯಬೇರಿ ಮಾಡಿಕೊಡಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಈಗ ಉಪಚುನಾವಣೆಯಲ್ಲಿ ಅನೇಕ ಅಭ್ಯರ್ಥಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 15-20 ವರ್ಷಗಳಿಂದ ಬಿಜೆಪಿ ಕ್ಷೇತ್ರವಾಗಿದ್ದ ಶಿಗ್ಗಾಂವ್ ಕ್ಷೇತ್ರವನ್ನು ನಾವು ಮತ್ತೆ ಎಲ್ಲರೂ ಕಂಕಣಬದ್ಧರಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ತರಲಿಕ್ಕೆ ಪ್ರಯತ್ನ ಪಡೋಣ. ಆತ್ಮೀಯರೇ, ಅನೇಕ ಅಭ್ಯರ್ಥಿಗಳು ಇವತ್ತು ಟಿಕೆಟ್ ಕೇಳ್ತಾ ಇದ್ದಾರೆ, ಕೇಳುವ ಹಕ್ಕಿದೆ. ಆದರೆ ನಾನು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾವು ಕಚ್ಚಾಟ ಮಾಡ್ಕೊಂತ ಮತ್ತೆ ಅಲ್ಲಿ ಇರುವಂಥ ಶೀಟ್ ನಾವು ಈಗೇನು ಕಳ್ಕೊಂಡು ಕೂತೀವಿ ಅದೇ ರೀತಿ ಆಗದೇ ಇದರ ಕಾರಣ, ಅನೇಕ ವರ್ಷಗಳಿಂದ ಮಾನ್ಯ ಶ್ರೀ ಎಂ ಇಂಡಸ್ಗೇರಿ ಅವರು ಈಗ ಅಂಜುಮನ್ ಹುಬ್ಬಳ್ಳಿ ಕ್ಷೇತ್ರದ ಅಧ್ಯಕ್ಷರಾಗಿ ಹುಬ್ಬಳ್ಳಿ ಸಮಸ್ತ ಜನರು ಅವರಿಗೆ ಆರಿಸಿ ತಂದಿದ್ದಾರೆ. ಕಾರಣ ಅವರ ಕಾರ್ಯಪ್ರವೃತ್ತಿ, ಅವರು ಮಾಡುವ ಕಾರ್ಯ. ಅವರು ಈಗಾಗಲೇ 2 ಸಲ MLC ಆಗಿದ್ದು, 2 ಸಲ MLAಗಳಾಗಿದ್ದು, ಮಾನ್ಯ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಆಗಿಯೂ ಸಹ ಕಾರ್ಯ ಮಾಡಿದ್ದು ಶಿಗ್ಗಾಂವ್ ಕ್ಷೇತ್ರದ ಜನರಿಗೆ, ಸಮಸ್ತ ಜನರಿಗೆ ಗೊತ್ತಿದೆ. ಇವತ್ತು ಸಹ ಅನ್ಡಿವೈಡೆಡ್ ಧಾರವಾಡ ಜಿಲ್ಲೆ ಆದ ಕಾರಣ ಆಗಿನಿಂದ ಇಂಡಸ್ಗಿರಿ ಅವರಿಗೆ ಸಮಸ್ತ ಧಾರವಾಡ ಜಿಲ್ಲೆಯ ಜನರು ಈಗಲೂ ಸಹ ಅವರೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ನಾವು ಕಚ್ಚಾಡದೆ ಹಿರಿಯರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರು ದುಡಿದು ಪಕ್ಷದ ಉಳಿವಿಗಾಗಿ, ಪಕ್ಷದ ಭವಿಷ್ಯಕ್ಕಾಗಿ ದುಡಿದಂಥ ಹುಬ್ಬಳ್ಳಿ ನಗರದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಎಂ ಇಂಡಸ್ಗಿರಿ ಅವರಿಗೆ ಸಮಸ್ತ ಶಿಗ್ಗಾಂವ್ ಕ್ಷೇತ್ರ ಜನರು ಹಾಗೂ ಅನೇಕ ಆಕಾಂಕ್ಷಿಗಳು, ಅಭ್ಯರ್ಥಿಗಳು ಸಹ ಮಾನ್ಯ ಎಂ ಇಂಡಸ್ಗಿರಿ ಅವರಿಗೆ ಬೆಂಬಲಿಸಿ ಅವರಿಗೆ ಟಿಕೆಟ್ ಕೊಡಿಸುವುದಾಗಲಿ, ಅವರ ಜಯಬೇರಿಗೆ ನೀವೆಲ್ಲರೂ ಕೂಡಿ ಕಂಕಣಬದ್ಧರಾದರೆ ಮುಂದಿನ ದಿನದಲ್ಲಿ ನಾವು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಬಾವುಟ ಹಾರಿಸಲಿಕ್ಕೆ ಯಾವುದೇ ಸಂದೇಹವಿಲ್ಲ. ಆತ್ಮೀಯರೇ, ಇದು ಚುನಾವಣೆ ನಿಮ್ಮದಲ್ಲ, ಶಿಗ್ಗಾಂವ್ ಕ್ಷೇತ್ರದ ಒಂದು ಪ್ರತಿಷ್ಠೆ ಆದ ಕಾರಣ ಯಾವುದೇ ಅಭ್ಯರ್ಥಿ ಅಲ್ಲಿ ಪ್ರಯತ್ನ ಪಡುತ್ತಿರುವಂಥವ್ರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ತಾವೆಲ್ಲರೂ ಒಗ್ಗಟ್ಟಾಗಿ ಎಂ ಇಂಡಸ್ಗಿರಿ ಅವರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅಲ್ಲದೆ ಅವರಿಗೆ ಜಯಬೇರಿ ಆರಿಸಿ ತರುವಂಥ ಪ್ರಯತ್ನ ತಾವೆಲ್ಲರೂ ಮಾಡಬೇಕಂತ ಹೇಳಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಈಗಾಗಲೇ ಯಾವುದೇ ರೀತಿಯ ಅಲ್ಪಸಂಖ್ಯಾತರಿಗೆ MLA ಟಿಕೆಟ್ ಆಗಲಿ MP ಟಿಕೆಟ್ ಆಗಿ ನೀಡಿರೋದಿಲ್ಲ. ಆದ್ದರಿಂದ ಜನರಲ್ಲಿ ಒಂದು ಭಾವನೆ ಬರ್ತಾ ಇದೆ, ಮುಸಲ್ಮಾನ್ ಬಾಂಧವರು ಬರೀ ವೋಟ್ ಹಾಕಲಿಕ್ಕೆ ಅಷ್ಟೇ ಇದ್ದಾರೆ, ನಮಗೆ ಯಾವುದೇ ರೀತಿಯ ಅಧಿಕಾರ ಯಾಕೆ ಕೊಡ್ತಾ ಇಲ್ಲ ಅಂತ ಈ ಭಾವನೆ ಬರ್ತಾ ಇದೆ. ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊತೇನೆ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಿಗಾಗಲಿ, ಅಖಿಲ ಭಾರತ ಅಧ್ಯಕ್ಷರಾಗಲಿ, ಮಾನ್ಯ ಖರ್ಗೆ ಸಾಹೇಬರಿಗೂ, DK ಶಿವಕುಮಾರ್ ಅವರಿಗೂ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಸಮಾಜಕ್ಕೆ ಈ ಸಲ ಶಿಗ್ಗಾಂವ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಎಂ ಇಂಡಸ್ಗೇರಿ ಅವರಿಗೆ ತಾವು ಟಿಕೆಟ್ ನೀಡಿ ಅಲ್ಲಿ ಪ್ರಚಂಡ ಬಹುಮತದಿಂದ ಆರಿಸಿ ತರುವಂತಹ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ. ನಾವು 100ಕ್ಕೆ 100 ಆರಿಸಿ ತರ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.